ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ಹೊಸದೊಂದು ರೆಸಿಪಿ ಜೊತೆ ಬಂದಿದ್ದೀನಿ. ಹೊಸದೇನಲ್ಲ, ಇದು ಹಳೇದೇನೆ. ಆದರೆ ಸ್ವಲ್ಪ ಈಸಿಯಾಗಿ ಹೆಂಗೆ ಮಾಡ್ಕೊಬೋದು ಗಡಿಬಿಡಿಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಅವರೆಕಾಳಿನ ಉಪ್ಸಾರು. ಒಂದು ಅರ್ಧ kg ಅವರೆಕಾಳನ್ನು ಬಿಡಿಸ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಇದ್ರ ಜೊತೆ ಇದು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿ ಬೇಯಿಸ್ಕೋಬೇಕು. ಬನ್ನಿ ಬೇಯಿಸ್ಕೊಳ್ಳೋಣ. ಇವಾಗ ಬೇಯಿಸ್ಕೊಳಕ್ಕೆ ಅವರೆಕಾಳನ್ನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಆವಾಗಲೇ ತೋರಿಸಿದ್ನಲ್ಲ, ಅದನ್ನ ಹಾಕೊಂತ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿತಾ ಇಲ್ಲ, ಹಾಗೆ ಹಾಕೊಂತ ಇದ್ದೀನಿ. ಎಷ್ಟು ಬೇಕಂತ ನೋಡಿ ನೀರು ಹಾಕೊಂತ ಇದ್ದೀನಿ. ಸ್ವಲ್ಪ ಕಲ್ಲುಪ್ಪು. ಇವಾಗ ಎಲ್ಲಾನು ಹಾಕೊಂಡಿದ್ದಾಗಿದೆ. ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಹೊಡೆಸ್ಕೊಳ್ಳೋಣ. ಎರಡು ವಿಷಲ್ ಹೊಡೆದಿದ್ದಾಗಿದೆ. 2 ವಿಷಲ್ ಆದಮೇಲೆ ಒಂದು 10 ನಿಮಿಷ ಹಂಗೆ ಬಿಟ್ಟಿದ್ದೀನಿ. ಇದು ಆರಿದೆ. ಇವಾಗ ಓಪನ್ ಮಾಡ್ಕೊಂಡು ನೋಡೋಣ ಹೆಂಗಾಗಿದೆ ಅಂತ. ನೋಡಿ, ಇವಾಗ ಈ ಥರ ಬಂದಿದೆ. ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಈ ಥರ ಆಗಿದೆ ನೋಡಿ. ಇದೆಲ್ಲ ಇದು ರಸ ಎಲ್ಲ ಬಿಟ್ಟಿರುತ್ತಲ್ಲ, ಸಕ್ಕತ್ತಾಗಿರುತ್ತಿದಂತೂ. ಅವರೆಕಾಳು ಉಪ್ಸಾರು ಜೊತೆ ಮುದ್ದೆ ರೆಡಿಯಾಗಿದೆ. ಇವಾಗ ಇದು ಹೆಂಗೆ ತಿನ್ನೋದಂದರೆ, ಬಯಲುಸೀಮೆಯವರಿಗೆಲ್ಲ ಗೊತ್ತಿರುತ್ತೆ, ಮಲೆನಾಡವರಿಗೆಲ್ಲ ಅಷ್ಟೊಂದು ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಿದ್ದೀನಿ. ಇದು ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ಥರ ಇದು ಸಾಂಬಾರು ಇರುತ್ತಲ್ಲ, ಉಪ್ಸಾರು, ಅದಕ್ಕೆ ಇದನ್ನು ಚಿವುಕ್ಕೊಬೇಕು. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಈ ಥರ ಚಿವ್ಕೊಂಡು ತಿಂತಾ ಇದ್ರೆ ಈ ಚಳಿಗಂತೂ ಸಕ್ಕತ್ತಾಗಿರುತ್ತೆ. ನಾನು ಸ್ಟಾರ್ಟಿಂಗ್ ಮತ್ತೆ ಹೇಳಿದ್ದೆ ಫ್ರೆಂಡ್ಸ್, ಇದು ಸ್ಪೆಷಲ್ ರೆಸಿಪಿ ಅಲ್ಲದೆಂತ ಫ್ರೆಂಡ್ಸ್, ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೆ ಹೊಸ ರೆಸಿಪಿ ಅಂತ. ಇದು ಹೊಸ ರೆಸಿಪಿ ಏನಲ್ಲ, ಬಟ್ ಇದು ತೀರ್ಥಹಳ್ಳಿ ಕಡೆಯವರಿಗೆಲ್ಲ ಇದೊಂಥರ ಸ್ಪೆಷಲ್ ರೆಸಿಪಿ ಎಲ್ಲ ಒಂಥರ ಹೊಸ ರೆಸಿಪಿ ಥರನೇ ಅಂತ ಅನಿಸುತ್ತೆ. ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಇದು ನಮಗೆ ಗೊತ್ತಿದೆ, ಇಲ್ಲಾಂದರೆ ಆ ಕಡೆಯವರಿಗೆಲ್ಲ ಸರಿಯಾಗಿ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಹಂಗಂದೆ. ನೀವು ಏನಪ್ಪ ಇದನ್ನು ಹೊಸ ರೆಸಿಪಿ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರೆ, ಹೆಂಗೆ ಮಾಡ್ಕೋಬೋದು ಗಡಿಬಿಡಿಗೆ ಚಳಿಗಾಲ ಟೈಮಲ್ಲೆಲ್ಲ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.